ಬೇಸಿಗೆ ಸಮಯದಲ್ಲಿ ಕುಡಿಯುವ ನೀರು ಅತ್ಯಮೂಲ್ಯವಾದದ್ದು. ಹಾಗಾಗಿ ಚಳ್ಳಕೆರೆ ತಾಲೂಕಿನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಸರಿಯಾದ ರೀತಿ ಕಾರ್ಯನಿರ್ವಹಿಸುವಂತೆ ನೋಡಿಕೊಳ್ಳಲು ಚಳ್ಳಕೆರೆ ಕುಡಿಯುವ ನೀರು ಮತ್ತು ನೈರ್ಮಲೀಕರಣ ಕಚೇರಿಗೆ ಕೆಆರ್ಎಸ್ ಪಕ್ಷದಿಂದ ಭೇಟಿ ನೀಡಿ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕೆಆರ್ಎಸ್ ಪಕ್ಷದ ರಾಜ್ಯ ಕಾರ್ಯನಿರ್ವಾಹಕ ಸದಸ್ಯರಾದ ಮಹೇಶ್ ನಗರಂಗಿರೆ, ರಾಜ್ಯ ಎಸ್ಸಿ/ಎಸ್ಟಿ ಘಟಕದ ಕಾರ್ಯದರ್ಶಿ ಮಾರುತಿ, ಚಳ್ಳಕೆರೆ ತಾಲೂಕು ಉಪಾಧ್ಯಕ್ಷ ಜಬೀವುಲ್ಲಾ, ಜಿಲ್ಲಾ ಮುಖಂಡರು ಬಾಲರಾಜ್ ಯಾದವ್, ತಿಮ್ಮರಾಜು, ಮಣಿಕಂಠ ಜೊತೆಗಿದ್ದರು. ಅದಾಗಿಯೂ ಏನು ಉಪಯೋಗ ಆಗಿಲ್ಲ. ಮೊನ್ನೆ ವಿಜಯವಾಡ ಕಟ್ಟಲು ಬಂತು, ಬಂತು. ಈಗ ಹಲವಾರು ನಾವು ಹೇಗೆ ಅಂದರೆ ಅಲ್ಲಿ ಏನು ನಿರ್ವಹಿಸಲು ಫೋಟೋ ಹಾಕಿದ್ರೆ ಮಾತ್ರ ಅದಕ್ಕೆ ರಿಪೇರಿ ಆಗ್ತಾ ಇದೆ. ಆದರೆ ಸರಕುವಾಗಿ ಎಲ್ಲವೂ ಮಾಡ್ತಾ ಇದೆ. ಈಗ ಯಾಕಾಗ್ತದೆ ಅದಕ್ಕೆ 275 ಸಮಥಿಂಗ್ ವಾಟರ್ ಪ್ರೆಷರ್ ಇದೆ. 275ರಲ್ಲಿ ಇಷ್ಟು ಏಜೆನ್ಸಿ ಈಗಲೂ ನಿರ್ವಹಿಸ್ತಾ ಇದೆ, ಇಷ್ಟು ನಿರ್ವಹಿಸ್ತಾ ಇಲ್ಲ. ಅಥವಾ ಏನಾದ್ರು ಗ್ರಾಮ ಪಂಚಾಯತಿ ಹ್ಯಾಂಡ್ ಓವರ್ ಮಾಡಿದ್ರಾ, ಅಥವಾ ಗ್ರಾಮ ಪಂಚಾಯತ್ ಹ್ಯಾಂಡ್ ಓವರ್ ತಂದ್ಕೊಂಡು ಅವರು ಜವಾಬ್ದಾರಿಯಿಂದ ಕೆಲಸ ಮಾಡ್ತಿದ್ದಾರಾ ಅನ್ನೋದು ನಿರ್ವಹಿಸದೇ ಇಲ್ಲ. ಹೌದು, ನನಗೆ ನಾನು ಫೇಸ್ಬುಕ್ ಅಡ್ರೆಸ್ ಹಾಕೊಂಡಿದ್ದೀನಿ. ಸುಮಾರು 100ಕ್ಕೂ 100 ಮೇಲೆ ನಮ್ಮ ಇದರಲ್ಲಿ ಹೊರಗಡೆಯಿಲ್ಲ, ಹೊರಗಡೆಲ್ಲ ಮೇಲುಗುಂಡಾಗಿಲ್ಲ, ಇಲ್ಲ, ಬಹುತೇಕ ಇನ್ನೂ ಸಣ್ಣ ಚಿಕ್ಕ ಊರುಗಳಿದ್ದಾವೆ. ದೇವ್ರ ಮರ್ಕೊಂಡೆ ಎಲ್ಲ ಊರಲ್ಲಿ ಕಂಪ್ಲೇಂಟ್ಸ್